ಎಲ್ರಿಗೂ ನಮಸ್ಕಾರ. ನಾನು ಈ ವಿಡಿಯೋದಲ್ಲಿ ಬ್ರೈಡಲ್ ಆಗಿರ್ತಕ್ಕಂಥ ಅರಿ ಎಂಬ್ರಾಯ್ಡಿಂಗ್ ವರ್ಕನ್ನು ತೋರಿಸ್ತಾ ಇದ್ದೀನಿ. ಇದು ಆ್ಯಕ್ಚುಲಿ ಅರ್ಧ ಭಾಗನ ಆಗಲೇ ಅಪ್ಲೋಡ್ ಮಾಡೀನಿ, ಉಳಿದ ಅರ್ಧ ಭಾಗನ ಈಗ ನಿಮಗೆ ಯಾವ ಥರ ಹಾಕಿದ್ದೀನಿ ಅಂತ ತೋರಿಸ್ತಿದ್ದೀನಿ ನೋಡಿ. ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿದೆ, ಅಷ್ಟೇ ಲುಕ್ಕಾಗಿ ಅಷ್ಟೇ ಬ್ರೈಡಲಾಗಿ ಬಂದಿದೆ ನೋಡಿ. ಇದು ಆ್ಯಕ್ಚುಲಿ ಜರ್ದೋಸಿ ಬಳಸಿದ್ದೀನಿ. ಇದು ಕರು ಶೇಪಲ್ಲಿ ನಿಮ್ಗೆ ಅಲ್ಲಿವರೆಗೂ ತೋರಿಸಿದ್ದೆ, 3mm ಬೀಡ್ಸ್ ಹಾಕೋವರೆಗೂ ತೋರಿಸಿದ್ದೆ. ಈಗ ನೆಕ್ಸ್ಟು ಈ ಮೂಲೆ ಬಂದಿದೆಯಲ್ವ ಕರು ಶೇಪ್ ಎಂಡು, ಅಲ್ಲಿಗೆ ನಾನು ಜರ್ದೋಸಿನ ಬಳಸ್ತಾ ಇದ್ದೀನಿ. ಅದು ಸಿಲ್ವರ್ ಕಲರಿನ ಜರ್ದೋಸಿನೇ ಬಳಸ್ತಾ ಇದ್ದೀನಿ. ಆ್ಯಕ್ಚುಲಿ ಅಳತೆ ಮಾತ್ರ ಅರ್ಧ ಸೆಂಟಿಮೀಟ್ರ್ ತೊಗೊಂಡಿದ್ದೀನಿ ನೋಡಿರಿ. ಈ ಟೇಪಲ್ಲಿ ಅಳತೆ ಮಾಡಿಕೊಂಡು ಅರ್ಧ ಸೆಂಟಿಮೀಟ್ರು ಅದು ಡ್ರಾಪ್ ಶೇಪಲ್ಲಿ ಹಾಕ್ತಾಯಿದ್ದೀನಿ. ಆ ಡ್ರಾಪ್ ಶೇಪ್ ಒಳಗಡೆ ಫ್ರೆಂಚ್ ನಾಟು ಸೀರೆ ಕಲರ್ ಹಾಕ್ತಾಯಿದ್ದೀನಿ. ತುಂಬ ಅಂದರೆ ತುಂಬ ಚೆನ್ನಾಗಿ ಕಾಣುತ್ತೆ. ಸಿಂಪಲ್ಲಾಗಿದ್ದು ಲುಕ್ ಮಾತ್ರ ಸೂಪರಾಗಿರುತ್ತೆ ನೋಡಿ. ಈ ಇದು ಕರು ಶೇಪಲ್ಲಿ ಮೂಲೆ ಬಂದಿರುತ್ತಲ್ಲ, ಅಲ್ಲಿಗೆ ನಾನು ಅರ್ಧ ಇಂಚು ಜರ್ದೋಸಿನ ತಗೊಂಡು ಕೆಳಗಡೆಯಿಂದ ಆ ಮೂಲೆ ಇಂದ ಹೊರಗಡೆ ಬಂದು ಆ ನೀಡ್ಲಲ್ಲಿ ಅಂದರೆ ಸೂಜಿ ದಾರದಲ್ಲೇ ಹಾಕಿದ್ದೀನಿ ನಾನು. ಈ ಕ್ರೋಶ ಕಡ್ಡಿಲಿ ಹಾಕಿಲ್ಲ. ಇಲ್ಲಿ ನೋಡ್ರಿ, ಆ ತುದಿ ಬಂದಿದೆಯಲ್ವ, ಅಲ್ಲಿಂದ ಮತ್ತೆ ತಗೊಂಡು ಅದೇ ಎಲ್ಲಿ ಹೊರಗೆ ಬಂದಿರ್ತೀವೋ ಅಲ್ಲಿಂದ ಅದು ಒಂಥರ ಡ್ರಾಪ್ ಈಗ ಮತ್ತೆ ಈ ಕಡೆ ಎಂಡ್ ಬಂದಿರುತ್ತಲ್ವ, ಆ ಕಡೆಯಲ್ಲಿ ನಾನು ಡ್ರಾಪ್ ಶೇಪ್ ಜರ್ದೋಸಿನ ಹಾಕ್ತಾ ಇದ್ದೀನಿ ನೋಡಿ. ಮತ್ತೆ ಅಲ್ಲೇ ಹೋಗಿದ್ದೀನಿ, ತುಂಬ ಚೆನ್ನಾಗಿ ಕಾಣಿಸುತ್ತೆ. ಅಂದರೆ ಓನ್ ಡಿಸೈನ್ ನಾನು ಈ ಕಡೆಯಿಂದ ಯೂಟ್ಯೂಬಲ್ಲಾಗಲಿ ಪ್ರಿಂಟೆಸ್ಟ್ ಆ್ಯಪಲ್ಲಾಗಲಿ ನೋಡಿದ್ದಲ್ಲ. ಈ ಶೇಪ್ ಬೇಕಂದ್ರು, ಬಟ್ ಇದೇ ಪ್ಯಾಟರ್ನ್ ಹಾಕಿದ್ದಾರೆ, ಅದಕ್ಕೋಸ್ಕರ ಬಟ್ ನಾನು ಜರ್ದೋಸಿನ ಎಕ್ಸ್ಟ್ರಾ ಹಾಕಿದ್ದೀನಿ ನೋಡಿ. ಆ್ಯಕ್ಚುಲಿ ಇದಕ್ಕೆ ಅಲ್ಲಿ ಪ್ಲೇನ್ ಅನ್ಸುತ್ತೆ ಅನ್ನೋದಕ್ಕೋಸ್ಕರ ನಾನೇನು ಮಾಡಿದ್ರೆ ಯಾವುದೇ ರೀತಿ ಬೇರೆ ಸಿಂಗಲ್ ಆಗಿ ಹಾಕಿದ್ದೀನಿ. ಬಳಸಿಲ್ಲ, ತುಂಬ ಚೆನ್ನಾಗಿ ಕಾಣಿಸುತ್ತೆ. ಅದು ತುದಿ ಬಂದಿರುತ್ತಲ್ಲ, ಅಲ್ಲಿ ಏನು ಇಲ್ಲ ಅಂದ್ರೆ ಒಂಥರ ಖಾಲಿ ಖಾಲಿ ಅನ್ಸುತ್ತೆ. ಅದಕ್ಕೋಸ್ಕರ ನಾನು ಈ ಥರ ಡಿಸೈನ್ ಹಾಕಿದ್ದೀನಿ. ಈಗ ಪ್ರತಿಯೊಂದು ತುದಿಗೂ ಈ ಥರ ಹಾಕಿ ಅದರೊಳಗಡೆ ನಾನು ಫ್ರೆಂಚ್ ನಟ್ ಹಾಕಿದ್ದೀನಿ. ಮತ್ತೆ ಅಲ್ಲಿಗೆ ಹೋಗಿದ್ದೀನಿ. ನೀಟಾಗಿ ಫುಲ್ಲು ಟೈಟಾಗಿ ಎಳೆಯಕ್ಕೆ ಹೋಗ್ಬೇಡ್ರಿ ಸೂಜಿ ದಾರನ. ಅದು ಎಷ್ಟು ತಗೊಳುತ್ತೋ ಅಷ್ಟು ಮಾತ್ರ ಹೇಳಿ, ಜಾಸ್ತಿ ಹೇಳಿದ್ರೆ ಅದು ಜರ್ದೋಸಿ ಸ್ಪ್ರಿಂಗ್ ಟೈಪ್ ಇರುತ್ತಲ್ವಾ, ಹೋಗ್ಬಿಟ್ರಿ. ಅದು ಜರ್ದೋಸಿ ಸ್ಪ್ರಿಂಗ್ ಟೈಪ್ ಇರುತ್ತಲ್ವ, ಮತ್ತೆ ಇದಾಗ್ಬಿಡುತ್ತೆ. ಅದಕ್ಕೋಸ್ಕರ ನೀಟಾಗಿ ಅದು ಎಷ್ಟು ಹಿಡಿಯುತ್ತೋ ಅಷ್ಟು ಹೇಳ್ಕೊಂಡು ಅದನ್ನ ಫಿಕ್ಸ್ ಮಾಡ್ಕೊಳ್ಳಿ. ನೋಡ್ರಿ ಎಷ್ಟು ನೀಟಾಗಿ ಬಂದಿದೆಯಲ್ವಾ. ಈಗ ನಾನು ಇದಕ್ಕೆ ಕರು ಶೇಪಲ್ಲಿ ಎಂಡ್ ಬಂದಿರ್ತಕ್ಕಂಥ ಜಾಗದಲ್ಲಿ ನಾನು ಜರ್ದೋಸಿನ ಬಳಸಿದ್ದೀನಿ. ಈಗ ಅದ್ರ ಪಕ್ಕನೇ ನಾನೇನು ಮಾಡ್ತಿದ್ದೀನಿ ಅಂದರೆ ಶುಗರ್ ಬೀಡ್ಸು ಮತ್ತು 1mm ಬೀಡ್ಸ್ನ ಬಳಸ್ತಾ ಇದ್ದೀನಿ. ಇಲ್ಲಿ ನೋಡಿ, ಎರಡೆರಡು ಶುಗರ್ ಬೀಡ್ಸು ಮತ್ತು 1mm ಬೀಡ್ಸ್ನ ಬಳಸ್ತಾ ಇದ್ದೀನಿ ನೋಡಿ. 3mm ಹಾಕೋಕ್ಕೆ ದೊಡ್ಡ ಸೈಜ್ ಆಗುತ್ತೆ, ನೋಡೋಕ್ಕೆ ಚೆನ್ನಾಗಿ ಕಾಣಲ್ಲ. ಅದಕ್ಕೋಸ್ಕರ ನಾನೇನು ಆ ಜರ್ದೋಸಿ ಡ್ರಾಪ್ ಶೇಪ್ ಪಕ್ಕ ಆ ಕಡೆ ಈ ಕಡೆ ನಾನು ಈ ಥರ ಹಾಕ್ತಾಯಿದ್ದೀನಿ ನೋಡಿ. ತುಂಬ ಚೆನ್ನಾಗಿ ಬ್ರೈಡಲ್ ಆಗಿರುತ್ತೆ ಅಂತ. ಎಂಡ್ಲಾಕು ಎರಡು ಕಡೆ ಮಾಡೋಕ್ಕೆ ಹೋಗಬೇಡಿ. ಅದು ಕಡೆಯಿಂದ ಬಂದು ಈ ಕಡೆಯಿಂದನೂ ಹೋಗಿ ಮತ್ತು ಸೆಂಟ್ರಲ್ಲಿ ಲಾಕ್ ಮಾಡಿಬಿಡಿ. ಆವಾಗ ನೀಟಾಗಿರುತ್ತೆ ಮತ್ತು ಕಾಣೋದಿಲ್ಲ, ಜಾಸ್ತಿ ದಾರ ಕಾಣಬಾರ್ದು. ನೀಟಾಗಿರ್ಬೇಕಂದ್ರೆ ಒಂದು ಹತ್ರ ಲಾಕ್ ಮಾಡೋದು ಕಲ್ತ್ಕೊಳ್ರಿ. ಪದೇ ಪದೇ ಅಲ್ಲಿಂದ ಬಂದು ಲಾಕ್ ಮಾಡೋದು, ಇಲ್ಲಿಂದ ಬಂದು ಲಾಕ್ ಮಾಡೋದು ಮಾಡೋಕ್ಕೆ ಹೋಗಬೇಡ್ರಿ. ಆ ಕಡೆಯಿಂದನೂ ಬಂದು ಮತ್ತು ಈ ಕಡೆಯಿಂದ ಬಂದು ಮತ್ತು ಸೆಂಟ್ರಲ್ಲಿ ಲಾಕ್ ಮಾಡಿಬಿಡಿ. ನೋಡಿರಿ ಎಷ್ಟು ಚೆನ್ನಾಗಿ ನೀಟಾಗಿ ಕಾಣಿಸ್ತಿದೆಯಲ್ವ. ಈಗ ಎಲ್ಲ ಆಗಿದೆ. ಈಗ ಆ ಕರು ಶೇಪ್ ಒಳಗಡೆ ನಾನು ಒಂಥರ ಲೀಫ್ ಶೇಪ್ ಬರುತ್ತೆ ನೋಡಿರಿ, ಅಥವಾ ಓವಲ್ ಶೇಪ್ ಅಂದ್ಕೊಬೋದು. ಆ ಶೇಪಲ್ಲಿ ನಾನು ಮಾರ್ಕ್ ಮಾಡಿ ಅದರೊಳಗಡೆ ನಾನು ಈ ಸೀರೆ ಕಲರ್ ಇರುತ್ತಲ್ವ ಆ ದಾರನ ಹಾಕ್ತಾಯಿದ್ದೀನಿ. ತುಂಬ ಅಂದರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ನೋಡಿ. ಅಲ್ಲಿ ಗ್ಯಾಪ್ ಆಗುತ್ತೆ, ಒಂದು ಬೀಡ್ಸ್ ಹಾಕಿದರೆ ಓವರ್ ಆಗಿಬಿಡುತ್ತೆ, ಬರೀ ಬೀಡ್ಸ್ ಆಗುತ್ತೆ. ಅದಕ್ಕೋಸ್ಕರ ನಾನು ಅದರೊಳಗಡೆ ಥ್ರೆಡ್ ಹಾಕ್ತಾಯಿದ್ದೀನಿ ನೋಡಿ. ಈ ಥರ ಆ ಕಡೆ ಈ ಕಡೆ ಒಂದೆರಡು ಲೈನ್ ಹಾಕ್ಕೊಂಡು ಕ್ರಾಸಲ್ಲಿ ಆ ಪ್ಲೇಸ್ನ ಫಿಲ್ ಮಾಡ್ತಿದ್ದೀನಿ ಥ್ರೆಡ್ಡಲ್ಲಿ. ನೋಡಿರಿ, ಈ ಥರ ಕ್ರಾಸಾಗಿ ಬಂದು ಫಿಲ್ ಮಾಡ್ತಾಯಿದ್ದೀನಿ. ನೀಟಾಗಿ ಹಾಕ್ಬೋದು, ಬಟ್ ಥ್ರೆಡ್ ಹಾಕೋದಕ್ಕೆ ಬೇರೆ ನೀಡ್ಲು, ಬೀಡ್ಸ್ ಹಾಕೋದಕ್ಕೆ ಬೇರೆ ನೀಡ್ಲು ಬಳಸಿ. ಥ್ರೆಡ್ ಹಾಕೋದ್ರಿಂದ ಬೀಡ್ಸ್ ಹಾಕೋದ್ರಿಂದ ಥ್ರೆಡ್ ಹಾಕೋದು ಮಾಡೋಕ್ಕೆ ಹೋಗಬೇಡ್ರಿ. ಯಾವುದಕ್ಕೆ ಏನು ಬಳಸ್ಬೇಕು ಅದನ್ನೇ ಬಳಸಿದ್ರೆ ಮಾತ್ರ ಚೆನ್ನಾಗಿರುತ್ತೆ. ಈ ಥ್ರೆಡ್ ಹಾಕೋದು ಅದೇ ನೀಡ್ಲು ಹಾಕಿದರೆ ಚೆನ್ನಾಗಿ, ಈ ಏನಾರ ಬೀಡ್ಸ್ ಹಾಕೋದು ಬಳಸಿದ್ರೆ ಅದು ಚಿಕ್ಕ ಚಿಕ್ಕ ಎಳೆ ಇರುತ್ತಲ್ಲ, ಇದು ಎದ್ದು ಬಿಡುತ್ತೆ. ಅದಕ್ಕೋಸ್ಕರ ಯಾವುದಕ್ಕೆ ನೀವು ಯಾವುದನ್ನು ಬಳಸ್ತೀರೋ ಅದನ್ನೇ ಬಳಸಿ. ತುಂಬ ಈಸಿಯಾಗಿ ಕಲಿಬೋದು ನೋಡಿರಿ, ಬಟ್ ಕಲಿಯೋ ಮನಸ್ಸಿರ್ಬೇಕು, ಕಲಿಯೋ ಪೇಷನ್ಸ್ ಇರಬೇಕು. ಅರಿ ವರ್ಕ್ ಕಲಿಬೇಕಂದ್ರೆ ನಿಧಾನಕ್ಕಾದರೂ ನೀಟಾಗಿ ಕಲಿತ್ರೆ ನಾವು ಕಲ್ತಿರೋದಕ್ಕೆ ಒಂದು ಇದಾಗುತ್ತೆ ನೋಡಿರಿ. ಈ ಥರ ಫಿಲ್ ಮಾಡೋದು ಮತ್ತು ಅದನ್ನು ಅಲ್ಲೇ ಎಂಡ್ ಲಾಕ್ ಮಾಡಿಬಿಡ್ತೀನಿ ನಾನು.
ಚಿಕ್ಕದಾಗಿ ಮಾಡಿರಲಿ. ಯಾವಾಗಲೇ ಆಗಲಿ ಎಂಡ್ ಲಾಕ್ ಮಾಡ್ಬೇಕಾದ್ರೆ ಚಿಕ್ಕದಾಗಿ ಥ್ರೆಡ್ ಕಾಣಂಗಿರ್ಬೇಕು. ಕೆಲವೊಂದು ಸಲ ಕಾಣಿಲ್ದಂಗೆ ಇದ್ರೆ ನಡೀತೈತೆ, ಬಟ್ ಫುಲ್ಲು ಚಿಕ್ಕದಾಗಿ ಹಾಕ್ಬೇಕು ನೋಡಿರಿ. ಈ ಥರ ಆ ಕಡೆ ಒಂದು ಸಲ ಈ ಕಡೆ ಒಂದು ಸಲ ಹಾಕಿ ಅದು ಸೆಂಟ್ರಲ್ಲಿ ಸ್ವಲ್ಪ ಎತ್ತರ ದಪ್ಪ ಬರಲಿ ಅಂತ ಹಾಕ್ತೀನಿ. ನಮಗಿದು ಬೇಡ ಅಂದರೆ ಈ ಇದಪ್ಪ ಪೈಪಿಂಗ್ ವೈರ್ ಬರುತ್ತೆ ಕಾಟನ್ ದಾರದ್ದೇ, ಈ ಬ್ಲೌಸ್ ಪೈಪಿಂಗ್ ದಾರ ಅಂತ ಕೇಳಿದರೆ ಶಾಪಲ್ಲಿ ಕೊಡ್ತಾರೆ ನೋಡಿರಿ. ಅದನ್ನು ಅಷ್ಟುದ್ದಕ್ಕೆ ಕಟ್ ಮಾಡಿ ಅದನ್ನ ಗಮ್ ಹಾಕಿ ಹಚ್ಚಿ ಎಲ್ಲ ಈ ಥರ ಕ್ರಾಸಾಗಿ ಈ ಥರ ದಾರದಲ್ಲೇ ಫಿಕ್ಸ್ ಮಾಡಿ ಅದ್ರ ಮೇಲೆ ಈ ಥರ ಹಾಕ್ಬೋದು ನೋಡಿ. ಸೆಂಟ್ರಲ್ಲಿ ಅಂದರೆ ದಪ್ಪ ಕಾಣಲಿ ಅನ್ನೋ ಥರ ಈ ಥರ ಹಾಕ್ತಿದ್ದೀವಿ ಅಷ್ಟೇ. ತುಂಬ ಚೆನ್ನಾಗಿ ಬಂದಿದೆ ನೋಡಿ, ನೀಟಾಗಿ ಬರುತ್ತೆ. ಇದನ್ನು ಔಟ್ಲೈನ್ ಆಗಿ ನಾನು ಇದೇ ಸಿಲ್ವರ್ ಕಲರ್ ದಾರನೇ ಬಳಸ್ತಾ ಇದ್ದೀನಿ. ಈ ಜೆರಿ ಥ್ರೆಡ್ ಸಿಲ್ವರ್ ಕಲರ್ ಇದೆಯಲ್ಲ ಅದನ್ನೇ ಔಟ್ಲೈನಾಗಿ ಬಳಸ್ತಾ ಇದ್ದೀನಿ. ಬೀಡ್ಸ್ ಹಾಕ್ತಿಲ್ಲ, ಬೀಡ್ಸ್ ಹಾಕಿದರೆ ಸುಮ್ಮನೆ ಓವರ್ ಆಗಿಬಿಡುತ್ತೆ, ಬರೀ ಬೀಡ್ಸ್ ಅನ್ನೋಂಗೆ ಆಗಿಬಿಡುತ್ತೆ. ಅದಕ್ಕೋಸ್ಕರ ಚೆನ್ನಾಗಿ ಕಾಣಲಿ ಅಂತ ಈ ಥರ ಮಾಡ್ತಾಯಿದ್ದೀನಿ ನೋಡಿರಿ. ಎಲ್ಲ ಕಂಪ್ಲೀಟ್ ಆಗಿಬಿಟ್ಟಿದೆ. ಈಗ ನಾನು ಅದು ಔಟ್ಲೈನಾಗಿ ನಾನು ಸಿಲ್ವರ್ ಕಲರಿಂದು ಚೈನ್ ಸ್ಟಿಚ್ ಹಾಕ್ತಾಯಿದ್ದೀನಿ ನೋಡಿ. ನಿಧಾನಕ್ಕೆ ಮೂಲೆ ಬರ್ಬೇಕು ನೋಡಿ, ಪ್ರತಿಯೊಂದನ್ನು ನೋಡ್ಕೊಂಡು ಹಾಕಿ. ಹೆಂಗೆ ಸಿಕ್ಕರೆ ಹಂಗೆ ಹಾಕಕ್ಕೆ ಹೋಗ್ಬೇಡ್ರಿ. ನೀಟಾಗಿ ಎಲ್ಲಿ ಮೂಲೆ ಬರಬೇಕು ಅಲ್ಲಿ ನೀಟಾಗಿ ಮೂಲೆ ಬರೋ ಥರನೇ ಹಾಕಿ. ಇದು ಆ್ಯಕ್ಚುಲಿ ಲಾಸ್ಟ್ ವೀಡಿಯೋದಲ್ಲಿ ಮೂಲೆ ಯಾವ ಥರ ಬರಬೇಕು ಅನ್ನೋದನ್ನು ನಾನು ವೀಡಿಯೋ ಮಾಡಿ ಹಾಕಿದ್ದೀನಿ ನೋಡಿರಿ. ನಿಮ್ಗೆ ಏನಾನ ಬೇಕಂದ್ರೆ ಅದನ್ನ ಆ ವೀಡಿಯೋದಲ್ಲಿ ನೋಡ್ಕೊಳ್ಳಿ. ತುಂಬ ಅಂದರೆ ತುಂಬ ಚೆನ್ನಾಗಿ ಬರುತ್ತೆ ನೋಡಿ. ಇದು ಸಿಲ್ವರ್ ಹಾಕಿರೋದಕ್ಕೆ ಇನ್ನೂ ಹೈಲೈಟ್ ಆಗುತ್ತೆ. ಇದು ಆ್ಯಕ್ಚುಲಿ ಗೋಲ್ಡಲ್ಲಿ ಈ ಥರ ವರ್ಕ್ ಮಾಡಿದ್ರೂ ಚೆನ್ನಾಗಿರುತ್ತೆ, ಬಟ್ ಸಿಲ್ವರಲ್ಲಂತೂ ಅದ್ಭುತ ಸೂಪರಾಗಿ ಬರುತ್ತೆ ನೋಡಿರಿ. ಅಷ್ಟು ಚೆನ್ನಾಗಿರುತ್ತೆ ಸಿಲ್ವರ್ ವರ್ಕು. ನಾನು ಸಿಲ್ವರ್ ಏನು ಚೆನ್ನಾಗಿರುತ್ತೋ ಅಂದರೆ ಫಸ್ಟ್ ಟೈಮ್ ನಾನು ಮಾಡಿದ್ದಿದ್ದು ವರ್ಕು, ಬಟ್ ಸಿಲ್ವರ್ ಅಂತೂ ಅಲ್ಟಿಮೇಟ್ ಆಗಿತ್ತು, ಸೂಪರಾಗಿ. ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಂದರೆ ಸಿಲ್ವರಾಗಿ ಅಷ್ಟು ಚೆನ್ನಾಗಿ ಕಾಣಿಸುತ್ತೆ ನೋಡಿ. ಎಷ್ಟು ನೀಟಾಗಿ ಬಂದಿದೆ ನೋಡಿ. ಸೇಮಲ್ಲಿ ಇವಾಗ ಫ್ರೆಂಚ್ ನಾಟ್ ಹಾಕ್ತಾಯಿದ್ದೀನಿ ನೋಡಿ. ಫ್ರೆಂಚ್ ನಾಟು ಆ ಡ್ರಾಪ್ ಶೇಪಲ್ಲಿ ಹಾಕ್ತೀನಿ, ಈ ಕಡೆನೂ ಹಾಕ್ತಿದ್ದೀನಿ. ಈ ಕಡೆ ಯಾಕೆ ಹಾಕ್ತಿದ್ದೀನಪ್ಪ ಅಂದರೆ ಅಲ್ಲಿ ಪ್ಲೇನ್ ಅನಿಸುತ್ತೆ, ಖಾಲಿ ಅನಿಸುತ್ತೆ. ಅದಕ್ಕೋಸ್ಕರ ನಾನು ಫ್ರೆಂಚ್ ನಾಟ್ ಹಾಕ್ತಿದ್ದೀನಿ. ಹೇಳಿದ್ನಲ್ವ, ಫ್ರೆಂಚ್ ನಾಟಿಗೆ 6+6 12 ಎಳೆ ತಗೋಬೇಕು. ಮಾಮೂಲು ಸೂಜಿನೇ ತಗೋಬೇಕು ನೋಡಿ. ದೊಡ್ಡ ದಪ್ಪನ ಸೂಜಿ ತಗೊಳಕ್ಕೆ ಹೋಗ್ಬೇಡ್ರಿ. ಅದು ಹಿಂದ್ಗಡೆ ತೂಬಾರಿ ದಪ್ಪ ಇದ್ರೆ ಏನಾಗುತ್ತೆ, ಒಂಥರ ಹೋಲ್ ಬಿದ್ದಂಗೆ ಅನಿಸುತ್ತೆ, ಚೆನ್ನಾಗಿ ಕಾಣೋದಿಲ್ಲ. ಅದಕ್ಕೋಸ್ಕರ ಮಾಮೂಲು ನಾವು ಎಮ್ಮಿಂಗ್ ಮಾಡ್ತೀವಲ್ಲ, ಬ್ಲೌಸ್ ಎಮ್ಮಿಂಗು, ಅದೇ ನೀಡಲಾದ್ರೂ ಸಾಕಾಗುತ್ತೆ ನೋಡಿರಿ. ಇವಾಗ ಅಲ್ಲೇನು ಪ್ಲೇನ್ ಖಾಲಿ ಅನ್ಸದ. ಈಗ ಫ್ರೆಂಚ್ ನಾಟ್ ಹಾಕಿರೋದಕ್ಕೆ ಒಂಥರ ಏನೋ ಒಂದು ಬೀಡ್ಸ್ ಹಾಕಿದ್ದಾರೆ ಅನ್ನೋ ಥರ, ದೂರದಿಂದ ನೋಡಿದ್ರೆ ಬೀಡ್ಸ್ ಅನ್ನೋ ಥರ ಕಾಣಿಸುತ್ತೆ, ಬಟ್ ಹತ್ರ ಬಂದ್ರೂ ತುಂಬ ಚೆನ್ನಾಗಿರುತ್ತೆ. ದಾರದಲ್ಲೂ ಈ ಥರ ಹಾಕ್ಬೋದು ಅನ್ನೋ ಥರ ಒಂದು ಚೆನ್ನಾಗಿ ಕಾಣಿಸುತ್ತೆ. ಆ ಡ್ರಾಪ್ ಶೇಪಲ್ಲೂ ನಾವೇನು ಮಾಡ್ತಿದ್ದೀವಿ, ಫ್ರೆಂಚ್ ನಾಟ್ನೇ ಹಾಕ್ತಾಯಿದ್ದೀವಿ. ಆಗ್ತಾ ಏನಾಗುತ್ತೆ, ಪ್ರಾಕ್ಟೀಸ್ ಆಗುತ್ತೆ, ಹೊಸ ಐಡಿಯಾಸು ತಲೆಗೆ ಬರುತ್ತೆ ನೋಡಿರಿ. ಇದು ಆ್ಯಕ್ಚುಲಿ ನಾನು ಸ್ವಂತಕ್ಕೆ ಹಾಕಿದ್ದು. ಅದೇ ಕರು ಶೇಪಲ್ಲಿ ಬೇರೆ ಬ್ಲೌಸ್ ಬರುತ್ತೆ, ಬಟ್ ಈ ಪ್ಯಾಟರ್ನಲ್ಲಿ ನಾನೇ ಸ್ವಂತಕ್ಕೆ ಹಾಕಿದ್ದೀನಿ. ಎಲ್ಲೋ ಅಂದರೆ ಯೂಟ್ಯೂಬಲ್ಲಾಗಿರ್ಬೋದು ಅಥವಾ ಬೇರೆ ಆ್ಯಪಲ್ಲಾಗಲಿ ನೋಡ್ಕೊಂಡು ಹಾಕಿರೋದಲ್ಲ. ನಾನು ಅಂದಾಜಿಗೆ ನನ್ನ ಐಡಿಯಾದ ಮೇಲೆ ಈ ಡಿಸೈನ್ ಹಾಕಿದ್ದೀನಿ. ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿದೆ ನೋಡಿ ಡಿಸೈನ್ ಮಾತ್ರ. ಬಟ್ ಈ ಫ್ರೆಂಚ್ ನಟ್ ಹಾಕ್ಬೇಕಾದ್ರೆ ನೋಡ್ಕೊಂಡು ಹಾಕಿ. ಒಂದು ವೇಳೆ ಕಡಿಗೆ ಬಂತಂದರೆ ಆ ಫ್ರೆಂಚ್ ನಟ್ ನೀಟಾಗಿ ಕಾಣೋದಿಲ್ಲ, ಫಿನಿಶಿಂಗ್ ಅಷ್ಟೊಂದು ಚೆನ್ನಾಗಿರೋದಿಲ್ಲ. ತೀರ ಒಂಚೂರು ವೇರಿಯೇಷನ್ ಆಯಿತು ಅಪ್ಪ ಅಂದರೆ ಕೆಳಗಡೆ ಪ್ಲೇನ್ ಇರುತ್ತಲ್ವ, ಅಂದರೆ ಕೆಳಗಡೆ ಏನೂ ಕಾಣೋದಿಲ್ಲ. ಅವಾಗ ನೀಟಾಗಿ ಕೆಳಗಡೆ ಎಲ್ಲ ದಾರ ಕರೆಕ್ಟಾಗಿ ಅಂದ್ಕೊಂಡು ಮೇಲ್ಗಡೆ ಫ್ರೆಂಚ್ ನಾಟ್ ಹಾಕ್ಬಿಡಿ. ಲಾಕ್ ಆಗುತ್ತಲ್ಲ, ಅದು ಸ್ವಲ್ಪ ವೇರಿಯೇಷನ್ ಇದ್ದರೂ ಒಳಗಡೆ ಕ್ಲಾತ್ ಒಳಗಡೆ ಇರುತ್ತೆ. ಏನೋ ಅಂದರೆ ಅಂಥ ಡಿಫ್ರೆನ್ಸ್ ಏನು ಅನಿಸೋದಿಲ್ಲ. ಬೈ ಚಾನ್ಸ್ ಏನಾದರೂ ಮಿಸ್ ಆಗಿ ಒಂದು ಎಳೆ 2 ಎಳೆ ವೇರಿಯೇಷನ್ ಆಯಿತಪ್ಪ ಅಂದರೆ ಬ್ಲೌಸ್ ಕೆಳಗಡೆನೇ ನೀಟಾಗಿ ಕರೆಕ್ಟಾಗಿ ಮೇಲ್ಗಡೆ ನೀಟಾಗಿ ಇಟ್ಕೊಂಡು ಕೆಳಗಡೆ ಉಳಿದಿರೋದಿಟ್ಟು ಫ್ರೆಂಚ್ ನಟ್ ಹಾಕ್ಬಿಡಿ. ಇದು ಆ್ಯಕ್ಚುಲಿ ಫ್ರಂಟ್ ಸೈಡಿಂದ ತೋರಿಸಿದ್ದೀನಿ. ಬ್ಯಾಕ್ ಸೈಡ್ ಯಾವ ಥರ ಬಂದಿದೆ ಅಂತಲೂ ನಾನು ಈ ವಿಡಿಯೋದಲ್ಲಿ ತೋರಿಸ್ತೀನಿ ತಡೀರಿ. ನೋಡಿರಿ ಫ್ರಂಟ್ ಎಷ್ಟು ಚೆನ್ನಾಗಿ ಬಂದಿದೆ, ಡೈಮಂಡ್ ಶೇಪಲ್ಲಲ್ವಾ. ಫ್ರೆಂಚ್ ನಾಟ್ ಹಾಕಿರೋದು ಅಷ್ಟೇ ನೀಟಾಗಿ ಬಂದಿದೆ ನೋಡಿ. ಇದು ಬ್ಯಾಕ್ ಸೈಡು. ಇದು ಮೊಬೈಲ್ ಆ್ಯಕ್ಚುಲಿ ಕಲರ್ ಸ್ವಲ್ಪ ಬ್ರೈಟಾಗಿ ಕಾಣೋದಿಲ್ಲ, ಅದಕ್ಕೋಸ್ಕರ ಈ ಥರ ಕಾಣಿಸುತ್ತೆ. ಬಟ್ ಕಡೆಯಲ್ಲಿ ನೋಡಿದರೆ ಅದು ಸೂಪರಾಗಿ ಬಂದಿದೆ ನೋಡಿರಿ. ಎಷ್ಟು ನೀಟಾಗಿ ಬಂದಿದೆ ನೋಡಿರಿ. ಬ್ಯಾಕ್ ಸೈಡು ಫಿನಿಶಿಂಗ್ ಆಗಿರ್ಬೋದು, ಮೂಲೆ ಆಗಿರ್ಬೋದು, ಎಲ್ಲವೂ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ಮೂಲೆ ಮಾತ್ರ
ಸಾಫ್ಟಾಗಿ ಬರುತ್ತೆ ನಾವು ನೀಟಾಗಿ ಹಾಕಿದ್ರೆ. ಇದು ಸ್ಲೀವ್ಸು, ಅವರು ಫ್ರಂಟು ಬ್ಯಾಕು ಸಿಂಪಲ್ ಮಾಡಿ ಸ್ಲೀವ್ಸು ಸ್ವಲ್ಪ ಹೈಲೈಟ್ ಮಾಡ್ರಿ ಅಂದರು. ಬಟ್ ಕ್ಲಾತು ಅದು ಪ್ಲೇನ್ ಸಿಗಲಿಲ್ಲ, ಬಾರ್ಡರ್ ಹಾಕ್ಬೇಕಾಗಿತ್ತು, ಬಟ್ಟೆ ಕಡಿಮೆ ಇತ್ತಂತ. ಈ ಥರ ಬಂದಿದೆ ನೋಡಿ. ಸೇಮ್ ಅದೇ ಡಿಸೈನ್ನ ಕೆಳಗಡೆ ಹಾಕಿದ್ದೀನಿ. ಅದ್ರ ಮೇಲೆ ಮೂಲೆ ಎಲ್ಲಿ ಬಂದಿದೆ ಅಲ್ಲಿಂದನೇ ಮೇಲ್ಗಡೆ ಒಂದು ಲೈನ್ ತಗೊಂಡಿದ್ದೀನಿ. ಅಲ್ಲಲ್ಲಿ ಈ ಥರ ಬೀಡ್ಸ್ ಹಾಕಿದ್ದೀನಿ ನೋಡಿ. ವಿ ಶೇಪಲ್ಲಿ ಹಾಕಿದ್ದೀನಿ, ಮತ್ತು ಒಂದು ವಿ ಶೇಪಲ್ಲಿ ಕೆಳಗಡೆನೂ ಈ ಕಡೆನೂ ಹಾಕಿದ್ದೀನಿ. ತುಂಬ ಚೆನ್ನಾಗಿ ಬಂದಿದೆ ನೋಡಿರಿ ಡಿಸೈನ್ ಮಾತ್ರ. ಈ ಡಿಸೈನ್ ನೀವು ಯಾರು ಬೇಕಾದರೂ ಹಾಕ್ಕೋಬೋದು, ಸ್ವಲ್ಪ ಪೇಷನ್ಸಿಂದ ಹಾಕಿ ತುಂಬ ಚೆನ್ನಾಗಿ ಬರುತ್ತೆ ನೋಡಿ. ನೋಡಿರಿ ಎಷ್ಟು ನೀಟಾಗಿ ಬಂದಿದೆಯಲ್ವ. ಇದು ಟ್ಯಾಸಲ್ಸ್, ಹಿಂದುಗಡೆ ಟ್ಯಾಸಲ್ಸ್ನ ಈ ಥರ ಡಿಫ್ರೆಂಟಾಗಿ ಚಮಕಿ ಹಚ್ಚಿದ್ದೀನಿ. ತುಂಬ ಚೆನ್ನಾಗಿ ಬಂದಿದೆ, ಸಿಲ್ವರ್ ಕಲರಿಂದೆಲ್ಲ ಲೈಟ್ ಫೋಕಸ್ಗೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ನೋಡಿ. ಈ ಡಿಸೈನ್ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.